ಕೃಷ್ಣ ಆಚಿಕೆ ಬಿಟ್ಟವ, ಮಾನಸತ್ತವ, ಮರ್ಯಾದೆ ಕೆಟ್ಟವ. ನೀನೊಬ್ಬ ಲೋಕದಲ್ಲಿ ಬದುಕಿದ್ರೆ ಸಾಕು, 4 ಜನ ನಿನ್ನನ್ನು ಹೊಗಳಿದ್ರೆ ಸಾಕು. ಕಳ್ಳ ನನ್ನೆದುರು ನಿಲ್ಲಬೇಡ, ನರವೇದ, ಮೋಸಗಾರ, ವಂಚಕ. ನಾನು ಹೇಳಿದೆ ನಮ್ಮವರಿಗೆ, ನಮ್ಮ ಅಣ್ಣನಿಗೆ ಯಾವುದ್ರಲ್ಲಾದ್ರೂ ಹೆಚ್ಚು ಕಮ್ಮಿ ಮಾಡಿ, ಈ ಕುಡಿಯುವುದು ತಿನ್ನುವುದ್ರಲ್ಲೆಲ್ಲ ಹೆಚ್ಚು ಕಮ್ಮಿ ಮಾಡಬೇಡಿ ಅಂತ ಹೇಳ್ತಾರ ನನ್ನ ಮಾತು. ಈಗ ನೋಡಿ, ಅಲ್ಲ ನಾನು ಏನು ತಪ್ಪು ಮಾಡಿದೆ ಎಂದು ನನಗೆ ಗೊತ್ತಾಗಲಿಲ್ಲ. ಇರಲಿ, ಅಣ್ಣನನ್ನೇ ಕೇಳ್ತಾನಂತೆ. ಈ ಹಿಂದೆ ಅನೇಕ ಬಾರಿ ಬಂದವನಿದ್ದೇನೆ. ನಾನು ಆಸ್ಥಾನಕ್ಕೆ ಬರುವಾಗ ಓಡೋಡಿ ಬಂದು ನನ್ನನ್ನು ಅಪ್ಪಿ ಹಿಡಿದು ಸಂತೋಷದಿಂದ ಮಾತನಾಡಿಸುತ್ತಿದ್ದ ನೀನು ಈಗ ಮುಖ ತೋರಿಸಬೇಡ ಎಂದು ಹೇಳ್ತೀಯಲ್ಲ,
ಅಲ್ಲ, ನಾನು ಬರುವ ಮೊದಲೇ ನೀನೇನಾದ್ರೂ ಹೇಳಿದ್ರೆ ನನ್ನ ಮುಖಕ್ಕೊಂದು ಮಡಿಕೆಯನ್ನಾದ್ರೂ ಹಾಕಿಕೊಂಡು ಬರ್ತೀನಿ. ಈಗ ಬಂದ ಮೇಲೆ ಹೇಳಿದ್ರೆ ಹೇಗೆ? ಅದಿರ್ಲಿ ಅಣ್ಣ, ವಿಚಾರ ಏನು ಅಂತ ತಿಳಿಯದೆ ಹೇ ಕೃಷ್ಣ, ನೀನು ಸುಳ್ಳ, ಕಳ್ಳ, ಮೋಸಗಾರ, ವಂಚಕ ಎಂದು ಹೇಳ್ತಾ ಇದ್ದೀಯಲ್ಲ ಅಣ್ಣ, ನಿನ್ನ ಕಾಲಿ ಹೊಂದಿಸುತ್ತೇನೆ. ವಿಚಾರ ಏನು ಎಂದು ಹೇಳ್ತೀಯ? ಹೇ ಕೃಷ್ಣ, ಸತ್ಯ ಹೇಳ್ತೀಯ? ಅಯ್ಯಪ್ಪ, ನಿನ್ನಲ್ಲಿ ಯಾವಾಗಲೂ ಸುಳ್ಳು ಹೇಳಿದುಂಟ ನಾನು? ವಂಚನೆ ಇಲ್ಲದೆ ಹೇಳ್ತೀಯ? ಖಂಡಿತವಾಗಿ. ಯಾಕೆ ಸತ್ತ ಚಿತ್ತ ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಹೇಳಬೇಕು. ಅಣ್ಣ, ಪ್ರಶ್ನೆ ಸರಿಯಾಗಿದ್ದರೆ ಉತ್ತರ ನನಗೆ ಗೊತ್ತಿದ್ರೆ ಹೇಳ್ತೇನೆ. ಇನ್ನ ತುಟಿ ಚಮತ್ಕಾರದ ಮಾತುಗಳೆಲ್ಲ ನನ್ನಲ್ಲಿ ಬೇಡ. ಅಲ್ಲ, ನಿನ್ನಿಂದಲೇ ಕಲಿತದ್ದು ಇದೆಲ್ಲ. ನಾನು ಏನೇ ಹೇಳಿದ್ದು ಇಷ್ಟನ್ನು ಮಾತ್ರ ಹೇಳ್ಬೇಕು, ಬೇರೆಲ್ಲ ಹೇಳ್ಬಾರ್ದು ಅಂತ ಹೇಳಿ. ನಾನು ಕಲಿತಿದ್ದು ಹೇಳಿದ್ರೆ ಇಷ್ಟು ಒಳ್ಳೆದಾಗ್ತಿರ್ಲಿಲ್ಲ ನೀವು. ಹೌದಾ? ಇನ್ನು ಸಿಟ್ಟಿ ಹಾಕಿ ನನ್ನ ಮೇಲೆ ಈಗ ನಿನಗೆ ಬೃಂದಾವನದಲ್ಲಿ ಸತ್ರಾಜಿತನ ವಿಚಾರ ತಿಳಿದಿದೆಯೋ? ಆತ ಸೂರ್ಯದೇವನನ್ನ ಕೊಟ್ಟು ತಪಸ್ಸನ್ನು ಮಾಡಿ ಶಮಂತಕ ರತ್ನವನ್ನ ಪಡೆದ ವಿಚಾರ ತಿಳಿದಿದೆ ತಾನೆ? ಬಹಳ ಅಮೂಲ್ಯವಾದಂತಹ ರತ್ನ ಅದು. ದಿನವೊಂದಕ್ಕೆ 8 ತೊಲೆ ಬಂಗಾರವನ್ನು ಕೊಡುತ್ತದಂತೆ ಅದು. ನೀನು ನೋಡಿದೆಯಾ ಅದನ್ನು? ನಾನು ನೋಡ್ಲಿಲ್ಲ, ಕೇಳಿದಂತಹ ವರ್ತಮಾನ. ಯಾವತ್ತೋ ಒಂದು ದಿನ ನಿನಗೆ ಬೇಕೆಂದು ಕೇಳಿದೆಯಂತೆ. ಹೌದಾ? ಹೌದು, ಆದ್ರೆ ಅದು ನನ್ಗಾಗಿ ಕೇಳಿದ್ದಲ್ಲ. ನಮ್ಮ ವಂಶದ ಹಿರಿಯರಾದಂತಹ ಉಗ್ರಸೇನ ಮಹಾರಾಜರ ಬಳಿ ಆ ಅಮೂಲ್ಯವಾದ ಶಮಂತಕ ರತ್ನ ಇರಲಿ ಎಂಬ ಕಾರಣಕ್ಕಾಗಿ ಕೇಳಿದ್ದು ಹೌದು. ಆದ್ರೆ ಅವ ಕೊಡಲಿಲ್ಲ ಅಣ್ಣ. ನಾನು ಅಲ್ಲಿಗೆ ಬಿಟ್ಟೆ ಆ ವಿಚಾರವನ್ನು. ಕೃಷ್ಣ ಅಣ್ಣ, ಆತ ಬಹಳ ಕಷ್ಟಪಟ್ಟು ತಪಸ್ಸನ್ನಾಚರಿಸಿ ಪಡೆದ ರತ್ನ ಅದು. ಹಾಗೆ ಸುಮ್ಮನೆ ಕೊಡ್ತಾನ? ನೀನಾದ್ರೂ ಕೊಟ್ಟಿದ್ದೇನೋ? ಅಲ್ಲ, ಕೊಡುವಂತ ವಸ್ತುವಾಗಿದ್ರೆ ನಾನು ಕೊಡುತ್ತಿದ್ದೆ. ಅದು ನಮ್ಗೆ ಸೇರ್ಬೇಕಾದದ್ದು. ಹಾಗಾಗಿ ನಾನು ಅವನ ಹೊಡಿ ಹೋಗಿ ಕೇಳಿದ್ದು. ಆತ ಕೊಡಲಿಲ್ಲ, ನೀನು ಬಿಡಲಿಲ್ಲ. ಅಂದ್ರೆ ಏನು ಮಾಡಿದೆ ಗೊತ್ತಾ ನಿನಗೆ? ಅಲ್ಲ, ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ, ನೀನು ಹೇಳ್ತಾ ಇದೀಯ. ನಿನ್ನ ಬಾಯಿಯಲ್ಲಿಯೇ ಕೇಳೋಣ. ಅದು ನಿನಗಾದ್ರೂ ಗೊತ್ತಾ ಅಂತ ಕೇಳಿದ್ದೆ. ನನಗೆ ಗೊತ್ತಿಲ್ಲ ಅಣ್ಣ. ನೋಡು ಕೃಷ್ಣ, ಆತ ನಿನಗೆ ಮಣಿಯನ್ನ ಕೊಡಲಿಲ್ಲ ಎಂಬುದನ್ನು ತಿಳಿದು ಆತನ ತಮ್ಮ ಪ್ರಸೇನ ಕಾಡಿಗೆ ಹೋದ ಸಂದರ್ಭದಲ್ಲಿ ಆ ಮಣಿಯನ್ನು ಧರಿಸಿಕೊಂಡು ಹೋದವನ್ನ ಹೇಗೋ ತಿಳಿದು ಅವನ ಹಿಂದೆ ಹೋಗಿ ಆತನನ್ನ ಕೊಂದು ಆ ಮಣಿಯನ್ನ ಅಪಹರಿಸಿದ್ದಿ. ಎಲ್ಲಿಟ್ಟಿದ್ಯಾ ಮಣಿ? ಕೊಡು 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 ಕೊಡು. Yeah.
ಕೇವಲ ನನ್ನ ಮೇಲಿನ ಅಪವಾದವೇ ಹೊರತು ಸತ್ಯ ವಿಚಾರ ಬೇರೆಯೇ ಇದೆ. ಕೃಷ್ಣ, ನೀನು ಅಪರಾಧ ಎಸಗಿದ್ದರಿಂದಲೇ ಅಪವಾದ ಬಂದಿದೆ ಎಂಬುದನ್ನು ಯಾಕೆ ನೀನು ತಿಳಿಯಬಹುದು? ಆಗಲ್ಲಣ್ಣ, ನಿನಗೆ ಹೇಗೆ ಹೇಳುವುದಂತಲೇ ನನಗೆ ತಿಳಿತಾ ಇಲ್ಲ. ಅಣ್ಣ, ಪ್ರಸೇನ ಮೃಗಬೇಟೆಗೆ ಕಾಡಿಗೆ ಹೋದದ್ದು, ಹೋಗುವಾಗ ಶಮಂತಕ ಮಣಿಯನ್ನ ಧರಿಸಿಕೊಂಡು ಹೋದದ್ದು, ಇನ್ನು ಆ ಶಮಂತಕ ಮಣಿಯನ್ನು ಅಪಹರಿಸಿದ್ದು, ಇದು ಯಾವ ವಿಚಾರವೂ ನನಗೆ ಗೊತ್ತಿಲ್ಲ. ಸುಮ್ಮನೆ ನನ್ನ ಮೇಲೆ ದೋಷಾರೋಪಣೆ ಬೇಡ, ನನ್ನನ್ನು ನಂಬಬೇಕು, ನಾನು ನಿರಪರಾಧಿಯಲ್ಲ. ಬಾಲ್ಯದಿಂದ ನಿನ್ನ ಜಾರತನ ಚೋರತನಗಳನ್ನ ನಾನು ಬಲ್ಲೆ. ನೀನು ಬೆಣ್ಣೆ ಕದಿಯುವಾಗ ನನ್ನ ಬೆನ್ನ ಮೇಲೆ ನಿಂತು ಕದ್ದದ್ದು ಹೌದು, ಆದರೆ ಮನೆಯವರ ದಂಡೆ ಪೆಟ್ಟು ನನ್ನ ಬೆನ್ನಿಗೆ ಅಲ್ಲ. ಬೆಣ್ಣೆ ತಿನ್ನುವಾಗ ನೀನು ಸಹಾಯ ಮಾಡಿದ್ದಿ ಎಂಬ ಕಾರಣಕ್ಕಾಗಿ ಸ್ವಲ್ಪ ನಿನಗೆ ಕೊಡ್ಲಿಕ್ಕೆ ಹೇಳು. ನಾನು ಒಟ್ಟಿದ್ದು ಬಿಡು. ಮತ್ತೆ ಮತ್ತೆ ಹೆಣ್ಣು ಮಕ್ಕಳನ್ನು ಅಪಹರಿಸಿದ್ದು ನೀನು. ಮನೆಯವರು ಬಂದು ವಿಚಾರಿಸಿದಾಗ ಅವರ ಕೂಡ ಯುದ್ಧ ಮಾಡಿ ಗೆದ್ದದ್ದು ನಾನು. ಅದೆಲ್ಲವನ್ನ ನೀನು ಮರೆತೆಯೋ ಹೇಗೆ? ಕೃಷ್ಣ, ನೀನು ಈ ರೀತಿ ಮಾಡಿದ್ದರಿಂದ ನಾನು ಇನ್ನು ನಿನ್ನ ಜೊತೆ ಹೇಳಾರೆ. ಭಾರತದಲ್ಲಿ ದುಷ್ಟರನ್ನ ನಾಶ ಮಾಡುವಲ್ಲಿ ನಿನ್ನ ಜೊತೆಗೆ ನಾನು ಇದ್ದದ್ದು ಹೌದು. ಯಾಕೆ? ನಾವು ಬೇರೆ ಒಟ್ಟಿಗೆ ಹುಟ್ಟಿ ಹುಟ್ಟಿಗೆ ಬೆಳೆದದ್ದು ತಾನೆ. ಅಂತಹ ಅಣ್ಣನಿಗೆ ನೀನು ಮೋಸ ಮಾಡಿ ಕೊಲೆ ಮಾತಕಿ ಎಂಬ ಹೆಸರನ್ನ ಮಾಡಿದೆ. ಇಂತಹ ಹೇಯ ಕೃತ್ಯವನ್ನ ಮಾಡಿ ನಮ್ಮ ಯದುಕುಲಕ್ಕೆ ಕಳಂಕವನ್ನ ಹಚ್ಚಿದೆ. ಇನ್ನು ನೀನು ಮಾಡಿದ ಈ ಪಾಪವನ್ನ ಪರಿಹರಿಸಲು ಇಲ್ಲಿಯ ಅರಸನಾಗಿ ಭೂಪ್ರದಕ್ಷಿಣೆಯನ್ನ ಮಾಡಿ ದೋಷವನ್ನ ಪರಿಹರಿಸಿಕೊಳ್ಳುತ್ತೇನೆ. ಒಂದರಗಳಿಗೆಯೂ ನಾನು ನಿನ್ನೊಂದಿಗೆ ಇರಲಾರೆ. ನಡೆಯುತ್ತೇನೆ. ಲಾಲಿಸಬೇಕು ಜನರಿ ಜನಗರನೆ ಜನರಿ ನಂಬಿಸುವುದಂತಲೇ ನನಗೆ ತಿಳಿಯುತ್ತಾ ಇಲ್ಲ ಅಣ್ಣ. ಸುಲಭವಾದ ಉಪಾಯ ಹೊಂದಿದೆ. ಏನಣ್ಣ ಅದು? ಪ್ರಸೇನನನ್ನು ಕೊಂದದ್ದು ನಾನೇ. ಇಗೋ ಸಮಂತಕ ಮಣಿಯನ್ನ ನನಗಿತ್ತು, ನನ್ನ ಕಾಲಿಗೆರಗು. ಆಗಲ್ಲಣ್ಣ. ಮತ್ತೆ ಹೇಗೆ ಅಣ್ಣ? ಜನನಿ ಜನಕರ ಪಾದದಾಣಿಯಾಗಿ ಹೇಳುತ್ತಾ ಇದ್ದೇನೆ, ಶಮಂತಕ ಮಣಿ ಪ್ರಸೇನನ ಬಗ್ಗೆ ನನಗೆ ಯಾವ ವಿಚಾರವೂ ತಿಳಿದಿಲ್ಲ. ನಂಬಬೇಕು ಅಣ್ಣ. ಕೃಷ್ಣ,
ನೀನು ಹುಟ್ಟಿದ್ದು ಒಂದು ತಂದೆ ತಾಯಿಯಲ್ಲಿ, ಹಾಗೆ ಬೆಳೆದದ್ದು ಇನ್ನೊಂದು ತಂದೆ ತಾಯಿಯರಲ್ಲಿ. ಯಾವ ತಂದೆ ತಾಯಿ ಆಣೆ ಮಾಡುತ್ತಿ? ಇದೆಲ್ಲ ನಂಬಲಿಕ್ಕೆ ಸಾಧ್ಯವಿಲ್ಲ. ನೀನು ಯಾವಾಗಲೂ ಈ ರೀತಿಯ ಮಾತುಗಳನ್ನು ಹೇಳಿ ನನ್ನ ಮನಸ್ಸನ್ನು ನೋಯಿಸಿದವನಲ್ಲ. ಇರಲಿ, ಇನ್ನು ನಿನ್ನ ಮನಸ್ಸಿಗೆ ಈ ರೀತಿಯ ದುರ್ಬೋಧನೆಯನ್ನು ಕೊಟ್ಟವರು ಯಾರು ಎಂದು ಹೇಳ್ತೀಯಾ? ಯಾಕೆ ದುರ್ಬೋಧನೆ ಅಂತ ಹೇಳುತ್ತಿ? ಸುರಮುನಿ ನಾರದರು ಹೇಳಿದ ಮಾತು. ಬೇರೆ ಯಾರಾದರೂ ಈ ಮಾತನ್ನು ಹೇಳಿದರೆ ನಂಬುವ ನೀ ಬಲಭದ್ರನಲ್ಲ. ಏನು ನಾನಂತ ಹೇಳಿದ ಅವರ ಮಾತನ್ನು ನೀನು ನಂಬುದಣ್ಣ. ಮತ್ತೆ ಮತ್ತಮ್ಮ ಅವರು ಯಾವುದಾದ್ರೂ ಒಂದು ವಿಚಾರವನ್ನು ಅತ್ತಿಂದಿತ್ತ ಇತ್ತಿಂದತ್ತ ಹೇಳಿ ಒಳ್ಳೆಯ ರೀತಿಯಲ್ಲಿ ಇರುವಂತಹ ನಮ್ಮ ಅಣ್ಣ ತಮ್ಮರ ಸಂಬಂಧದ ನಡುವೆ ಕರುಕನ್ನು ಹುಟ್ಟಿಸುವುದಕ್ಕಾಗಿ ಹೀಗೆ ಹೇಳಿರಬೇಕು. ಹಿತಶತ್ರು ಅವರ ಮಾತನ್ನು ನೀನು ನಂಬುದಾ? ಮತ್ತೆ ನಿನ್ನ ಮಾತನ್ನು ನಂಬಬೇಕಾ? ಅಣ್ಣ, ಹಾಗಾದ್ರೆ ಸತ್ಯವಾದಂತಹ ವಿಚಾರವನ್ನು ನಾನು ಹೇಳಲೇಬೇಕು. ಕೃಷ್ಣ, ಹಾಗಾದ್ರೆ ನೀನು ಈವರೆಗೆ ಹೇಳಿದ್ಯಲ್ಲ ಸುಳ್ಳೆ ತಾನೆ? ಹಾಗಲ್ಲಣ್ಣ. ಮತ್ತೆ ಹೇಗೆ? ಇನ್ನು ನನಗೆ ಉಳಿದಿರುವುದು ಒಂದೇ ಉಪಾಯ. ಏನು? ಅಣ್ಣ, ಈ ಸಂದರ್ಭದಲ್ಲಿ ತಂದೆ ತಾಯಿ ಗುರು ಎಲ್ಲವೂ ನೀನೇ. ಆ ಪ್ರಸೇನನ ವಾರ್ತೆಯಾಗಲಿ, ಶಮಂತಕ ಮಣಿಯ ವಿಚಾರದ ಬಗ್ಗೆ ಆಗಲಿ ನನಗೆ ಯಾವ ವಿಚಾರವೂ ಗೊತ್ತಿಲ್ಲ. ನಿನ್ನ ಪಾದದಾಡಿ ಹೇಳ್ತಾ ಇದ್ದೇನೆ. ಇರದಿರಲು ವಂಚನೆಯೋ ನಿನ್ನೋಳು ಇರದಿರಲು ವಂಚನೆಯೋ ನಿನ್ನೋಳು ಇರದಿರಲು ಈ ವಿಚಾರವನ್ನ ತಿಳಿಯದೆ ಇಲ್ಲಿಗೆ ಬಂದವರಲ್ಲ. ಯಾಕೆ ಇಲ್ಲಿಗೆ ಬಂದರು? ಅಪವಾದ ಬಂದಿದೆ, ಪರಿಹರಿಸಿಕೊಳ್ಳಿ ಎಂಬುದನ್ನ ಸ್ವಚ್ಛವಾಗಿ ತಿಳಿಸಿದರು. ಕೃಷ್ಣ, ಈಗ ನನಗೆ ನಿನ್ನ ಬಗ್ಗೆ ಸಂಪೂರ್ಣ ನಂಬಿಕೆ ಬಂದಿದೆ. ಆದರೂ ನೀನು ಸತ್ಯಶೋಧನೆಯನ್ನ ಮಾಡಲೇಬೇಕಾಗಿದೆ. ಅಪವಾದ ಬಂದಿದೆ, ಅದನ್ನ ಪರಿಹರಿಸಲು ಸುಲಭವಾಗಿ ಆದರೂ ಈಗಿಂದೀಗಲೇ ನೀನು ಅಡಿಗೆ ತೆರಳಿ ಆ ಪ್ರಸೇನ ಎಲ್ಲಿಗೆ ಹೋದ? ಸತ್ಯ ಹೋಗಿದ್ದು ಹೌದಂತಾದ್ರೆ ಹೇಗೆ ಸತ್ತ? ಆ ಮನೆಯಲ್ಲಿದೆ ಎಂಬ ಈ ಎಲ್ಲಾ ವಿಚಾರವನ್ನ ತಿಳಿದು ಆದಷ್ಟು ಬೇಗ ಬಂದು ಸೇರಿಸು. ಅಷ್ಟು ಮಾತ್ರವಲ್ಲ, ಆ ಸತ್ರಾಜಿತನಿಗೆ ಸತ್ಯಾಸತ್ಯತೆಯ ಅರಿವನ್ನ ಮೂಡಿಸಬೇಕಾಗಿದೆ. ಅದಕ್ಕಾಗಿ ನೀನು ಈಗಿಂದಲೇ ಹೋಗಿ ಜಯಶೀಲನಾಗಿ ಬಾ. ಶೋಧನೆಯನ್ನ ಮಾಡ್ತೇನೆ, ಅನುಗ್ರಹಿಸಬೇಕು. ಆಗಲಿ, ಶುಭ.